ತಪ್ಪಲ್ಲ. ದಟ್ ಈಸ್ ಕಲಿಯುಗದ ಕಾರಣ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಬೇಕಂತ ತಾನೇ ಡೈಲಾಗ್ ಹೊಡೆದಿತ್ತು. ಮಕ್ಕಳು ಸಿಂಪಲ್ ಆಗಿ ನಾಟಕ ಮಾಡಿದಕ್ಕೆ ಸೀರಿಯಸ್ ಆಗಿದ್ದೀರ. ಏನು ಸೀರಿಯಸ್ ಆಗಿ ಮಾಡ್ತಾರೆ ಸೀದಾ ಸುಡುಗಾಡೆ. ಐ ಆಮ್ ನಟೋರಿಯಸ್. ಏನು ಟ್ರೈನಿಂಗ್ ತಗೊಂಡಿಲ್ಲ ಅನ್ನೋದನ್ನೆಲ್ಲ ಹೊಡ್ತಾನೆ ವಿಲನ್ ಅಂತ ಹುಟ್ಟಿದವನು. चलता इसको आग कहता है, बेचता इसको रात कहता है. एक बार में दिखलाते शैतानी मामा कहता है. ಸ್ವಲ್ಪ ದಾರಿ ಬಿಟ್ಟು ನಿಂತುಕೋ. ಹರಿಯದ ಹುಡುಗಿಯನ್ನು ಕಂಡರೆ ಜೊಲ್ಲು ಸುರಿಸುವ, ಹುಚ್ಚರಂತೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಎಂದು ಗೊತ್ತಾಗುತ್ತದೆ. ಕಾಮುಕ ಈ ಸಮಾಜದಲ್ಲಿನ ತಂದೆ ತಾಯಿಗಳು ಪ್ರತಿಯೊಂದು ಮಕ್ಕಳಿಗೆ ಅಕ್ಕ ತಂಗಿ ತಾಯಿಯನ್ನು ಮಾನವೀಯತೆ ಮಮಕಾರ ಕೊಟ್ಟು ಬೆಳೆಸಿದ್ದಾರೆ. ಈ ಸಮಾಜದಲ್ಲಿನ ತಂದೆ ತಾಯಿಗಳು ಆದ್ರೆ ಫ್ಯಾಷನ್ ಎಂಬ ಮಾಯಾಲೋಕಕ್ಕೆ ಸಿಕ್ಕಂತ ಬಂಡ ಹಣ್ಣುಗಳು ಆಟ ಮರದ ಬಟ್ಟೆ ತೊಟ್ಟು ಇದು ಒಪ್ಪಿಸಿ ಬರೋದನ್ನ ನೋಡಿದ್ರೆ ನನ್ನಂತ ಹರಿಯಾಣ ಹುಡುಗರು ಅಷ್ಟೇ ವಯಸ್ಸಾದ ಮಗನ ಕಚ್ಚ ಸಾಲು ಇದಾಗುತ್ತದೆ ಅಂತದ್ರಲ್ಲಿ ನನ್ನದೇನು ಮಹಾ. ಅಂದರೆ ನಿಮ್ಮಂತವರ ಮಾತನ್ನು ಕೇಳಿ ಹೆಣ್ಣಿನ ಸೌಂದರ್ಯವನ್ನು 4 ಗುಣಗಳ ಮಧ್ಯೆ ಮುಚ್ಚಿಡಬೇಕೆ? ಹೆಣ್ಣಿಗೆ ಸ್ವತಂತ್ರ ಬೇಡವೇ? ನಿಮ್ಮಂತ ಗಂಡಸರ ಮಾತನ್ನು ಕೇಳಿ ಮುಚ್ಚಿಡಬೇಕೆ? ಸೌಂದರ್ಯ ಕಾಮಿನಿ ಹೆಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧಂಬರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರೋದಿಲ್ಲ. ವಿನಃ ನನ್ನಂತ ಹುಡುಗರು ಕೂಲಿ ಅಂತ ನಿನ್ನ ಮೈ ಮೇಲೆಗೆ ಬರೋರು ಸರಿಯಾಚೆ ನೋಡು. ನಿನ್ನ ವರ್ತನೆ ಮಾತನ್ನು ಕೇಳಿ ಹುಚ್ಚನಂತೆ ವರ್ತಿಸಿದೆ ಈ ಜಗತ್ತು ಉಳಿದಿದೆ. ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತದ ಸಂಸ್ಕೃತಿ ಅಂತ. ಹುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹಣ್ಣುಗಳಿರುವುದು ಭಾರತ ದೇಶದಲ್ಲಿ ಹೊರತು ನಿಮ್ಮಂತ ಫ್ಯಾಷನ್ ಲೇಡಿರಲ್ಲ. ಮೈ ತುಂಬ ಸೀರೆ ತೊಟ್ಟು ಹಣೆ ತುಂಬ ಕುಂಕುಮನಿಟ್ಟುಕೊಂಡು ತಲೆ ತುಂಬ ಹೂವನ್ನು ಮುಡಿದುಕೊಂಡು ಬರೋದನ್ನ ನೋಡಿದ್ರೆ ನನ್ನಂತ ಗಂಡಸಿನ ಕಾಮ ಸೊಕ್ಕಡಗಿ ಅಮ್ಮ ಎಂಬ ಅಭಿಮಾನ ಹೆಚ್ಚು ಹರಿಯುತ್ತದೆ. ಇದೆ ಈ ನಮ್ಮ ಭಾರತದ ಸೌಂದರ್ಯದ ಸಂಸ್ಕೃತಿ. ಹೆಣ್ಣು ತುಂಡು ಪಟ್ಟಿ ಹಾಕಿದ ಕ್ಷಣ ತಪ್ಪು ಮಾಡುತ್ತಾಳೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದರೆ ಏನು? ತಪ್ಪು ಹುಚ್ಚ ಹೆಣ್ಣೆ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ಹಣ್ಣುಗಳು ಬಾರ್ನಲ್ಲಿ ಕುಳಿತು ಬೀರು ಕುಡಿಯುವ ಚಾಳಕ್ಯಗಳಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕೇಳಿಸಿಕೊಳ್ಳಬಲ್ಲೆ. ಅದೇ ತಪ್ಪಲ್ವಾ? ಶಾಲೆ ಕಳೆಯುತ್ತೇನೆಂದು ತಂದೆ ತಾಯಿಗಳಿಗೆ ನೆಪ ಹೇಳಿ ರಾತ್ರಿ ಹೊತ್ತಿನ ಕ್ಲಬ್ ಮಧ್ಯದಲ್ಲಿ ಹೆಣ್ಣರ ಕೈ ಹಿಡಿದುಕೊಳ್ಳುವ ಬಂಡ ರಂಡರಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಶೋಕಿ ಕೊಳದಲ್ಲಿ. ಅದೇ ತಪ್ಪಲ್ವಾ? ಅಷ್ಟೇ 9 ತಿಂಗಳು ಹೆತ್ತು ಸಾಕಬೇಕಾದ
ಭ್ರೂಣ ಹತ್ಯೆ ಮಾಡು ಪದ್ಮಾಶ್ ಅನ್ನು ತಂದುಕೊಂಡಿರುವುದು ಏನಿನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ? ಅದಕ್ಕೆ ಬಳ್ಳವರು ಹೇಳಿದ್ದಾರೆ, ಹೆಣ್ಣಿಗೆ ನಿಮ್ಮಂತ 4 ಹೆಣ್ಣುಗಳ ಶತ್ರು ಅಂತ. ಮಿಸ್ಟರ್, ಈ ಸಮಾಜದಲ್ಲಿ ಹಳ್ಳಿ ಹಿಡಿದು ದಿಲ್ಲಿವರೆಗೂ ಫ್ಯಾಷನ್ ಮಾಡುತ್ತಾರೆ, ಅಂಥದ್ರಲ್ಲಿ ನನ್ನದೇನು? ಹೊಚ್ಚ ಹೆಣ್ಣೆ, ಭಾರತದ ಸಂಸ್ಕೃತಿ ಇರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳನ್ನ ಹೊರತು ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕ್ ಕಲ್ಲಿ ಸಿಡಿಸುತ್ತಾಳೆ. ನಿಮ್ಮಂತ ಸೋಗಿನ ಲೇಡಿ ಇರುತ್ತಲ್ಲ, ನಿಮ್ಮಂತವ್ರಿಗೆ ನಮ್ಮ ಭಾರತದ ಸಂಸ್ಕೃತಿ ಕಾಪಾಡಿ ಹೋಗ್ಕೊಳ್ಬೇಕಾದ್ರೆ ನನ್ನಂತವರಿಗೆ ನಮ್ಮಂತ ಹುಡುಗರು ತಕ್ಕ ಬುದ್ಧಿ ಕಲಿಸಲೇಬೇಕು. ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನೇನು ಮಾಡಬೇಡಿ. ಬಣ್ಣದ ಹೆಣ್ಣೆ, ನಿನ್ನ ಶೀಲದ ಜೊತೆ ಸಲಿಗೆ ಬಲಿಸುವ ಷಂಡ ನಾನಲ್ಲ, ಒಬ್ಬರು ಇರುವಲ್ಲೊಂದು ತಬ್ಬಿಕೊಳ್ಳುವ ಬಂಡನೂ ನಾನಲ್ಲ. ಇಷ್ಟೆಲ್ಲ ನಿನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗಾಗಿ ನೀನು ನನ್ನ ಜೊತೆ ಹಾಡಿಪ್ಪುಣಿ. ನೋಡಿ, ನಿಮ್ಮ ದಮ್ಮಯ್ಯ ಅನ್ನುತ್ತೇನೆ, ನನ್ನನ್ನೇನು ಮಾಡಬೇಡಿ, ಬಿಟ್ಟು ಬಿಡಿ. ನೀ ಹಾಡಿ ಕುಡಿದ್ರೆ ಮಾತ್ರ ನಾನು ಬಿಡುವೆ. ಆಯ್ತು, ನೀವಿಷ್ಟದಂತೆ ನಾನು ಹಾಡಿ ಕುಡಿಯುತ್ತೇನೆ. ಇನ್ನೊಂದು ಸಾರಿ ಏನಾದ್ರೆ ಕರ್ಣನ ಕೈಗೆ ಸಿಕ್ಕರೆ ನನ್ನನ್ನು ಮುಗಿಸಿ ಬಿಡುವೆ. ಇನ್ನು ಮುಂದಾದ್ರೆ ಚೆನ್ನಾಗಿ ಬಾಳು. ಯಾರ ಮುಖ ನೋಡಿದ್ನೋ ಏನೋ, ಊರಿಗೆ ಬಂದ ತಕ್ಷಣ ಮುಖಕ್ಕೆ ಸರಿಯಾಗಿ ಮಗಳ ಅಂತ ಆಯ್ತು. ಇರಲಿ ನಮ್ಮ ಅಣ್ಣನಿಗೆ ಹೇಳಿ ಇವನಿಗೆ ಒಂದು ಗತಿ ಕಾಣಿಸಲೇಬೇಕು. ನನ್ನ ಆತ್ಮ
ನನ್ನ ಸ್ನೇಹಿತನಾದ ಬಿಂಶಿ ಹುಚ್ಚನವರು 200 ರೂಪಾಯಿ ಕಾಲಕಾಣಿಕೆ ಬಿಟ್ಟಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಮಾವನದ ಶಿವರಾಜ್ ಪೋಳ್ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ ತುಂಬಾ ಧನ್ಯವಾದ. ಕೈ ಕೊಟ್ಟ ಹುಡುಗಿಯರಿಗೆ ಕೈ